ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 12th ಫೆಬ್ರವರಿ ಸೋಮವಾರ ಹಾಗೂ 12th ಫೆಬ್ರವರಿಯಿಂದ 16th ಫೆಬ್ರವರಿಯ 3ನೇ ವಾರದ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಅದಕ್ಕಿಂತ ಮುಂಚೆ ಈಗ 9th ಫೆಬ್ರವರಿನಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಏನಾಯ್ತು ಅಂತ ಡಿಸ್ಕಸ್ ಮಾಡೋಣ. ಸೊ 8th ಫೆಬ್ರವರಿ ಇಂಡಿಯಾ RBI ಪಾಲಿಸಿನ ತರ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಹಾಗೂ ಕರೆಕ್ಷನ್ ಬಂದಿತ್ತು. ಸೊ ಆ ಕರೆಕ್ಷನ್ ನಂತರ ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ, ಮಾರ್ಕೆಟ್ ಸ್ವಲ್ಪ ವೀಕ್ ಆಗಿದೆ. ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಓನ್ಲಿ ಸಪೋರ್ಟ್ ಲೆವೆಲ್ ಇಂದ ಕಾಲ್ ಪೊಸಿಷನ್ ತಗೊಳ್ಳೋಣ ಹಾಗೂ ನಿಫ್ಟಿನಲ್ಲಿ 21,850 ಮೇಲೆ ಕಾಲು, 21,660 ಕೆಳಗಡೆ ಪುಟ್ ತಗೊಳಕ್ಕೆ ಡಿಸ್ಕಸ್ ಮಾಡಿದ್ವಿ. ಸ್ಟಾರ್ಟಿಂಗ್ ಆಫ್ ದ ಡೇಲಿಂದಾನೆ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಒಳ್ಳೆ ಗ್ರೀನ್ ಕ್ಯಾಂಡಲ್ ಆಗಿ ಓವರ್ ಸೋಲ್ಡ್ ಆಗಿದ್ದ ಬ್ಯಾಂಕ್ ನಿಫ್ಟಿ ರಿಕವರಿ ಕಾಣ್ತಾ ಎಂಡ್ ಆಫ್ ದ ಡೇ 45,600 ಮೇಲೆ, ಅದು ತನ್ನ 10 ಡೇ ಹಾಗೂ 100 ಡೇ ಮೂವಿಂಗ್ ಅವರೇಜ್ ಮೇಲೆ ಬಂದು ಕ್ಲೋಸಿಂಗ್ ನ ಕಂಡಿದೆ. ಆದ್ರೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಲಿಂದಾನೆ ಇಲ್ಲಿ ಕರೆಕ್ಷನ್ ಬಂದಿತ್ತು. ಆ ಕರೆಕ್ಷನ್ ಅಲ್ಲಿ ಮಿಡ್ ಕ್ಯಾಪ್ ನಿಫ್ಟಿ ಡೇ ಹೈ 10,875 ಇಂದ ಲೋ ಕಂಡಿದ್ದು 10,591, ಆಲ್ಮೋಸ್ಟ್ 270 ಪಾಯಿಂಟ್ಸ್ ಅಷ್ಟು ಕರೆಕ್ಷನ್ ಕಂಡಿದ್ದ ಮಿಡ್ ಕ್ಯಾಪ್ ನಿಫ್ಟಿ ಇಲ್ಲಿಂದ ರಿಕವರಿ ಕಾಣ್ತು. ಸೊ ನಾನು ಮಿಡ್ ಕ್ಯಾಪ್ ನಿಫ್ಟಿನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತಿನ ಮಾರ್ಕೆಟ್ ಅಲ್ಲಿ ಡೈರೆಕ್ಷನ್ ಅಷ್ಟು ಕ್ಲಿಯರ್ ಆಗಿದ್ದಿಲ್ಲ. ಮಿಡ್ ಕ್ಯಾಪ್ ನಿಫ್ಟಿ ಡೌನ್ ಮೂವ್ ನಲ್ಲಿತ್ತು ಹಾಗೂ ಬ್ಯಾಂಕ್ ನಿಫ್ಟಿ ಅಪ್ ಮೂವ್ ನಲ್ಲಿತ್ತು. ಹಾಗಾಗಿ ನಿಫ್ಟಿಗೆ ಸರಿಯಾದ ಡೈರೆಕ್ಷನ್ ಇರ್ಲಿಲ್ಲ. ನಿಫ್ಟಿ ತನ್ನ 20 ಡೇ ಮೂವಿಂಗ್ ಅವರೇಜ್ ಹಾಗೂ ಡೇ ಲೋನ ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ಕೂಡ ಇಲ್ಲಿಂದ ಅಗೇನ್ ಸಪೋರ್ಟ್ ಬಂದು ರಿಕವರಿ ಬಂತು. ಸೊ ನಾವು ಈ ಲೆವೆಲ್ ಅಲ್ಲಿ ನಿಫ್ಟಿನಲ್ಲಿ ಪುಟ್ ಪೊಸಿಷನ್ ತಗೊಂಡಿದ್ವಿ ಹಾಗೂ ಈ ಲೆವೆಲ್ ಅಲ್ಲಿ ಬಂದ ಇಲ್ಲಿ ಹ್ಯಾಮರ್ ಕ್ಯಾಂಡಲ್ ಇದು ಅರೌಂಡ್ 11 o'clock ಬಂದಿತ್ತು. ಸೊ ಇದನ್ನ ಕ್ರಾಸ್ ಆಗಿ ನಿಫ್ಟಿ ಮೇಲೆ ಟ್ರೇಡ್ ಆಗಿ ಶುರು ಆದ್ಮೇಲೆ ನಾವು ಪುಟ್ ಪೊಸಿಷನ್ಸ್ ಇಂದ ಹೊರಗಡೆ ಬರಕ್ ಕೂಡ ಡಿಸೈಡ್ ಮಾಡಿದ್ವಿ. ಸೊ ಈ ರಿಕವರಿನಲ್ಲಿ ನಿಫ್ಟಿ ಕೂಡ ತನ್ನ 10 ಡೇ ಮೂವಿಂಗ್ ಅವರೇಜ್ ಮೇಲೆ ಬಂದು 21,786 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಈ ಕ್ಲೋಸಿಂಗ್ ನಂತರ 12th ಫೆಬ್ರವರಿ ಸೋಮವಾರದ ಟ್ರೇಡಿಂಗ್ ಲೆವೆಲ್ಸ್ ಡಿಸ್ಕಸ್ ಮಾಡಬೇಕು ಅಂತಂದ್ರೆ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ಕ್ವಿಕ್ ಆಗಿ ನೋಡೋಣ. ಅದರಲ್ಲಿ ಇಂಡಿಯಾ ವಿಕ್ಸ್ ಈಗ ಇದು 1637 ಹತ್ರ ಹೋಗಿದ್ದು ಅಲ್ಲಿಂದ ಕಡಿಮೆ ಆಗಿ 15.31 ಹತ್ರ ಬಂದಿದೆ. ಸೊ ಇದ್ರ ಕಡೆಯಿಂದ ಮಾರ್ಕೆಟ್ ಗೆ ಸ್ವಲ್ಪ ಪಾಸಿಟಿವ್ ಅಂತಾನೆ ಹೇಳ್ಬೋದು. ಇನ್ನು US 10-year ಬಾಂಡ್ ಯೀಲ್ಡ್ 4.16 ಹತ್ರ ಇದೆ. ಸೊ ಇದು ನ್ಯೂಟ್ರಲ್ ಟು ನೆಗೆಟಿವ್ ಆಗಿದೆ. US ಡಾಲರ್ ಇಂಡೆಕ್ಸ್ 103.8 ಹತ್ರ ಇದೆ. ಇದು ನ್ಯೂಟ್ರಲ್ ಟು ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ರುಪಿಯಲ್ಲಿ ಅಗೇನ್ಸ್ಟ್ US ಡಾಲರ್ 82.98 ಹತ್ರ. ಸೊ ಇದು ನ್ಯೂಟ್ರಲ್ ಆಗಿದೆ. ಇನ್ನು ಕೊನೆಯದಾಗಿ ಬ್ರೆಂಟ್ ಕ್ರೂಡ್ ಆಯಿಲ್ ಚೆಕ್ ಮಾಡಿದ್ರೆ ಇದು ಈಗ 80 ಮೇಲೆ ಬಂದು 81.24 US ಡಾಲರ್ ಪರ್ ಬ್ಯಾರಲ್ ಟ್ರೇಡ್ ಆಗ್ತಾ ಇದೆ. ಸೊ ಈ ಕಡೆಯಿಂದ ಓವರ್ ಆಲ್ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ ನೆಗೆಟಿವ್ ಆದ್ರೂ ಆಗ್ಬೋದು. ಸೊ ಪ್ಯಾರಾಮೀಟರ್ಸ್ ಕಡೆಯಿಂದ ಮಿಕ್ಸ್ಡ್ ಒಪಿನಿಯನ್ ಬರ್ತಾ ಇದೆ. ಈಗ ನಾವು ಆಪ್ಷನ್ ಚೈನ್ ಡೇಟಾ ಯಾವ ರೀತಿ ಬಿಲ್ಟ್ ಆಗಿದೆ ಅಂತ ನೋಡೋಣ. ಸೊ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 12 lakhs, ಕಾಲ್ ಸೈಡ್ ಅಲ್ಲಿ 16 lakhs. ಇಲ್ಲಿ ನಿಫ್ಟಿ ಇನ್ನು ಬಿಯರಿಶ್ ಆಗಿ ಕಾಣಿಸ್ತಾ ಇದೆ. ನಿಫ್ಟಿನಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂತ ಇಲ್ಲಿ ನಾವು ನೋಡಿದ್ರೆ 1,44,000 22,000 ಸ್ಟ್ರೈಕ್ ಪ್ರೈಸ್ ಹತ್ರ ಬಿಲ್ಟ್ ಆಗಿದೆ. ಇದಕ್ಕಿಂತ ಕೆಳಗಡೆ ಇಲ್ಲಿ 75,000 ಓಪನ್ ಇಂಟ್ರೆಸ್ಟ್ 21,800 ಹತ್ರ ಬಿಲ್ಟ್ ಆಗಿದೆ. ಸೊ 21,800 ಮೊದಲನೇ ಸ್ಮಾಲ್ ರೆಸಿಸ್ಟೆನ್ಸ್ ಹಾಗೂ 22,000 ಮೇಜರ್ ರೆಸಿಸ್ಟೆನ್ಸ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ ನಿಫ್ಟಿನಲ್ಲಿ. ಇನ್ನು ಪುಟ್ ಸೈಡ್ ಅಲ್ಲಿ ಚೆಕ್ ಮಾಡಿದ್ರೆ ಪುಟ್ ಸೈಡ್ ಅಲ್ಲಿ 52,000 ಓಪನ್ ಇಂಟ್ರೆಸ್ಟ್ 21,800 ಹತ್ರ ಇದೆ. ಅಲ್ಲಿಂದ ಮೇಲೆ 67,000 ಓಪನ್ ಇಂಟ್ರೆಸ್ಟ್ 21,700 ಹತ್ರ ಇದೆ. ಸೊ 21,700 ಕೆಳಗಡೆ ನಿಫ್ಟಿ ಯಾವುದೇ ದಿನ ಕ್ಲೋಸಿಂಗ್ ಬಂತು ಅಂತಂದ್ರೆ ನೆಕ್ಸ್ಟ್ ಅದರ ಸಪೋರ್ಟ್ 21,500 ಹತ್ರ. ಇಲ್ಲಿ 99,000 ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದಾವೆ. ಸೊ ನಿಫ್ಟಿ ಈ ಲೆವೆಲ್ ವರೆಗೂ ಸೋಮವಾರ ದಿನ ಬರ್ಬೋದು. ಇನ್ನು 21,500 ಬ್ರೇಕ್ ಆಗಿ ಕೆಳಗಡೆ ಯಾವುದೇ ದಿನ ಕ್ಲೋಸಿಂಗ್ ಬಂತು ಅಂತಂದ್ರೆ ತುಂಬಾ ವೀಕ್ ಆಗಿ ಟುವರ್ಡ್ಸ್ 21,000 ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದು ನಿಫ್ಟಿ ಆಪ್ಷನ್ ಚೈನ್ ಐತೆ. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಬ್ಯಾಂಕ್ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 23 lakhs, ಕಾಲ್ ಸೈಡ್ ಅಲ್ಲಿ 26 lakhs. ಆಲ್ಮೋಸ್ಟ್ ಸಣ್ಣಾಗಿದ್ದಾರೆ ಕಾಲ್ ರೇಟರ್ಸ್ ಪುಟ್ ರೇಟರ್ಸ್. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂತ ನಾವು ನೋಡಿದ್ರೆ 2,79,000 46,000 ಸ್ಟ್ರೈಕ್ ಪ್ರೈಸ್ ಹತ್ರ ಬಿಲ್ಟ್ ಆಗಿದೆ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಮೇಲೆ ಕಾಣಿಸ್ತಾ ಇಲ್ಲ. ಸೊ ಸದ್ಯಕ್ಕೆ ಬ್ಯಾಂಕ್ ನಿಫ್ಟಿಗೆ 46,000 ರೆಸಿಸ್ಟೆನ್ಸ್ ಆಗುತ್ತೆ. ಸಪೋರ್ಟ್ ಅಂತ ಬಂದ್ರೆ 1,03,000 45,500 ಹತ್ರ ಹಾಗೂ 1,80,000 45,000 ಹತ್ರ ಬಿಲ್ಟ್ ಆಗಿದೆ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಈಗ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಏನಾದ್ರು ಪ್ರಾಫಿಟ್ ಬುಕಿಂಗ್ ಅಥವಾ ಕರೆಕ್ಷನ್ ಅಂತ ಬಂದ್ರೆ 45,000 ಸಪೋರ್ಟ್ ಆಗಿ ಬರುತ್ತೆ. ಸೊ ಈಗ ನಾವು ಆಪ್ಷನ್ ಚೈನ್ ಇಂದ ಟ್ರೇಡಿಂಗ್ ವ್ಯೂಗೆ ಬರೋಣ.
ಸೊ ಮೊದಲನೇದಾಗಿ ನಿಫ್ಟಿ. ಸೊ ನಿಫ್ಟಿ ಕ್ಲೋಸಿಂಗ್ ಈಗ 21,782 ಹತ್ರ ಬಂದಿದೆ. ಸೊ ನಿಫ್ಟಿನಲ್ಲಿ ನಾವು ಕಾಲ್ ಪೊಸಿಷನ್ ತಗೋಬೇಕು ಅಂತಂದ್ರೆ ನಿಫ್ಟಿ ಯಾವಾಗ 21,825 ಈ ಲೆವೆಲ್ ಮೇಲೆ ಟ್ರೇಡ್ ಆಗ್ತಾ ಇದ್ರೆ ಕೆಳಗಡೆ 50 ಪಾಯಿಂಟ್ ದೂರದಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೊಂಡು ನಾವು ಸಿ ಪೊಸಿಷನ್ಸ್ ನ ಇಲ್ಲಿ ಟ್ರೈ ಮಾಡಬಹುದು. ಇಲ್ಲಿಂದ ಬರೋ ರಿಕವರಿನಲ್ಲಿ ನಿಫ್ಟಿಗೆ 21,950 ಇಂದ 22,000 ರೆಸಿಸ್ಟೆನ್ಸ್ ಆಗಿರುತ್ತೆ. ಈ ಲೆವೆಲ್ಗಳ ಹತ್ರ ಬಂದ್ರೆ ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬೇಕು. ಸೊ ಈ ಒಂದೇ ಸಿಂಪಲ್ ಟ್ರೇಡ್ ನಿಫ್ಟಿನಲ್ಲಿ ಕಾಲ್ ಸೈಡ್ ಅಲ್ಲಿ ಟ್ರೈ ಮಾಡಬಹುದು. ಇನ್ನು ನಿಫ್ಟಿನಲ್ಲಿ ನಾವು ಪುಟ್ ಪೊಸಿಷನ್ ತಗೋಬೇಕು ಅಂತಂದ್ರೆ ನಿಫ್ಟಿ 21,640 ಈ ಲೆವೆಲ್ ಬ್ರೇಕ್ ಆದ್ರೆ ಮಾತ್ರನೇ ಇಲ್ಲಿ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡೋಣ. ಇಲ್ಲಿಂದ ಬರೋ ಡೌನ್ ಟುವರ್ಡ್ಸ್ 21,500 ಹಾಗೂ ಅದಕ್ಕಿಂತ ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಆ ರೀತಿ ಏನಾದ್ರು ಕೆಳಗಡೆ ಹೋಗೋ ಚಾನ್ಸಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಇನ್ನು ಮಾರ್ಕೆಟ್ ಡೇಟಾ ನೋಡ್ಕೊಂಡು ಈ ಲೆವೆಲ್ ಒಳಗಡೆನೆ 21,825 ಅಥವಾ 21,640 ಈ ಲೆವೆಲ್ ಅಲ್ಲೇ ಟ್ರೇಡ್ ಆಗ್ತಾ ಇದ್ರೆ ನಾವು ಆದಷ್ಟು ಟ್ರೇಡ್ ಮಾಡೋದನ್ನ ಅವಾಯ್ಡ್ ಮಾಡೋಣ. ಇನ್ನು ಮಾರ್ಕೆಟ್ ಅವರ್ಸ್ ಅಲ್ಲಿ ಏನಾದ್ರು ಹೆಚ್ಚಿನ ಅಪ್ಡೇಟ್ಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತೀವಿ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಅದು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಬ್ಯಾಂಕ್ ನಿಫ್ಟಿ 45,680 ಹತ್ರ ಬರ್ತಾ ಇದಾವೆ. ಸೊ ಬ್ಯಾಂಕ್ ನಿಫ್ಟಿ 45,680 ಈ ಲೆವೆಲ್ ಮೇಲೆನೆ ಟ್ರೇಡ್ ಆಗ್ತಾ ಇದ್ರೆ ಇಲ್ಲಿಂದ ಇನ್ನಷ್ಟು ಶಾರ್ಟ್ ಕವರಿಂಗ್ ಹಾಗೂ ಅಪ್ ಬರುತ್ತೆ. ಅದರಲ್ಲಿ ಬ್ಯಾಂಕ್ ನಿಫ್ಟಿ 46,000 ಇಂದ 46,130 ಈ ಲೆವೆಲ್ ವರೆಗೂ ಬರುತ್ತೆ. ಇದರ 20 ಡೇ ಹಾಗೂ 50 ಡೇ ಮೂವಿಂಗ್ ಆವರೇಜ್ ಇದಾವೆ. ಸೊ ಈ ಲೆವೆಲ್ ಅಲ್ಲಿ ಬರ್ತದಂಗೆ ಇಲ್ಲಿ ನಾವು ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಹಾಗೂ ಬ್ಯಾಂಕ್ ನಿಫ್ಟಿ ಸೋಮವಾರದ ದಿನನೇ ಏನಾದ್ರು 46,200 ಮೇಲೆ ಟ್ರೇಡ್ ಆಗೋಕೆ ಶುರು ಆದ್ರೆ ಇಲ್ಲಿಂದ ಒಳ್ಳೆ ಶಾರ್ಟ್ ಕವರಿಂಗ್ ಬರುತ್ತೆ. ಸೊ ಆ ಲೆವೆಲ್ ಅಲ್ಲಿ ನಾವು ಅಗ್ರೆಸಿವ್ ಆಗಿ ಸ್ವಲ್ಪ ಹೆಚ್ಚಿನ ಕ್ವಾಂಟಿಟಿನಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಸಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಅಪ್ ಮೂವ್ ನಲ್ಲಿ ಬ್ಯಾಂಕ್ ನಿಫ್ಟಿ ಟುವರ್ಡ್ಸ್ 47,000 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ ರಿಜೆಕ್ಷನ್ ಕಂಡು ಕೆಳಗಡೆ ಬಂದ್ರೆ 45,400 ಕೆಳಗಡೆ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಇಲ್ಲಿಂದ ಬರೋ ಡೌನ್ ಅಗೇನ್ 45,000 ಹತ್ರ ಸಪೋರ್ಟ್ ಬರುತ್ತೆ. ಈ ಲೆವೆಲ್ ಬರ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು ಅಥವಾ ನಮ್ಮ ಸ್ಟಾಪ್ ಲಾಸ್ ನ ಟ್ರೇಡ್ ಮಾಡ್ತಾ ಕೆಳಗಡೆ ತಗೊಂಡ್ ಬಂದು ಬ್ಯಾಂಕ್ ನಿಫ್ಟಿನಲ್ಲಿ ಇನ್ನೂ ಹೆಚ್ಚಿನ ಕರೆಕ್ಷನ್ ಬಂದ್ರೆ 44,600 ವರೆಗೂ ಹೋಲ್ಡ್ ಮಾಡಬಹುದು. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಈ ಲೆವೆಲ್ ಗಳನ್ನ ಇಟ್ಕೊಂಡು ನಾವು 12th ಫೆಬ್ರವರಿ ಸೋಮವಾರ ದಿನ ಟ್ರೇಡ್ ಮಾಡೋಣ. ಇನ್ನು ಸೋಮವಾರದ ಟ್ರೇಡ್ ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಕಮಿಂಗ್ ವೀಕ್ ಅಲ್ಲಿ ಇನ್ನು ಮಾರ್ಕೆಟ್ ಮೂವ್ಮೆಂಟ್ ಯಾವ ರೀತಿ ಆಗ್ಬೋದು ಅಂತ. ಸೊ ಆ ರೀತಿ ಅಪ್ಡೇಟ್ಸ್ ನ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿನಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ 9845852716. ಅದರೊಂದಿಗೆ ಮಾರ್ಕೆಟ್ ಅವರ್ಸ್ ಅಲ್ಲಿ ಟ್ರೇಡಿಂಗ್ ಬಗ್ಗೆ ಅಪ್ಡೇಟ್ಗೋಸ್ಕರ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ಅದ್ರ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೂ ನೀವು ನಮ್ ಸಬ್ ಬ್ರೋಕರ್ ಅಂಡರ್ ಅಲ್ಲಿ ಅಪ್ಸ್ಟಾಕ್ಸ್, IIFL ಅಥವಾ ಆಂಜಲ್ ಒನ್ ಅಲ್ಲಿ ಡಿಮೆಟ್ ಅಕೌಂಟ್ ಓಪನ್ ಮಾಡಿ ನೀವು ನಮ್ಮ ಪ್ರೀಮಿಯಂ ಗ್ರೂಪ್ ಮೆಂಬರ್ ಆಗ್ಬೋದು. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರುವ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.